ಧರ್ಮ ಹುಟ್ಟಿದ ತಕ್ಷಣ ಬಸವ ಅನುಯಾಯಿಗಳಾಗಲ್ಲ. ಬಸವ ಮಾರ್ಗಗಳನ್ನು ಬದುಕೋದು ನಮ್ಗೆ ಬಹಳ ಮುಖ್ಯ ಇದೆ. ಅಂದ್ರೆ ನೀವು ಯಾವುದೇ ಜಾತಿ ಯಾವುದೇ ಧರ್ಮ ಹುಟ್ಟಿದ್ರು ನಿಮ್ಗೆ ಶರಣ ಸಮಾನತೆಯ ಸಿದ್ಧಾಂತನ ಯೋಚನೆ ಮಾಡೋ ರೀತಿ, ಆಡೋ ನುಡಿ, ನಡೆಯೋ ದಾರಿನಲ್ಲಿ ಬದುಕಿದ್ರೆ ನೀವು ಲಿಂಗಾಯತರು ಅಂತ ಕರ್ಕೊಳ್ಳೋಕೆ ಅರ್ಹತೆ ಇದೆ. ಹಾಗೇನೆ ಒಂದು ಧರ್ಮ ಅದರ ಶ್ರೇಷ್ಠತೆಯನ್ನು ಗುರುತಿಸಬೇಕು ಅಂದ್ರೆ ನಾವು ಪರಿಮಾಣಾತ್ಮಕ ರೀತಿಯಲ್ಲಿ ಗುರುತಿಸಿದ್ರೆ ಸರಿ ಇರಲ್ಲ, ನಾವು ಗುಣಾತ್ಮಕ ರೀತಿಯಲ್ಲಿ ಗುರುತಿಸಬೇಕು. ಅಂದ್ರೆ ಒಂದು ಧರ್ಮದಲ್ಲಿ ಎಷ್ಟು ಜನ ಭಕ್ತರಿದ್ದಾರೆ, ಎಷ್ಟು ಜನ ಅನುಯಾಯಿಗಳಿದ್ದಾರೆ, ಎಷ್ಟು ದೇಶಗಳಲ್ಲಿದೆ, ಎಷ್ಟು ವರ್ಷಗಳಿದೆ, ಅದು ಮುಖ್ಯ ಆಗಲ್ಲ. ಒಂದು ಧರ್ಮದಲ್ಲಿ ಎಷ್ಟು ತರ್ಕಬದ್ಧವಾದ ಯೋಚನೆಗಳಿದೆ, ಎಷ್ಟು ಸಮಾನತೆ ಇದೆ, ಎಷ್ಟು ಸಾಮಾಜಿಕ ನ್ಯಾಯ ಇದೆ, ಅದು ಮುಖ್ಯವಾಗುತ್ತೆ. ಆ ದೃಷ್ಟಿಯಿಂದ ನೋಡಿದ್ರೆ ಬೌದ್ಧ ಧರ್ಮ ಜೊತೆ ಲಿಂಗಾಯತ ಧರ್ಮ ಒಂದು ಉತ್ತಮ ಧರ್ಮ ಅಂತ ಹೇಳೋದು ಸುಳ್ಳಿಲ್ಲ. ಹಾಗೆ ಹಿರಿಯರಾಗಲೇ ಮಾತಾಡಿದರೆ, ನಮ್ಗೆ ಇವತ್ತು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದಲ್ಲಿ ಅಡ್ಡ ಬರ್ತಿರೋ ಒಂದು ಗುಂಪು ಅಂದ್ರೆ ವೀರಶೈವರು. ವೀರಶೈವ ಪೀಠದವರು ಮಾತಾಡ್ತಾರೆ, ಅವರು ವೇದಗಳನ್ನ, ಆಗಮಗಳನ್ನ, ಉಪನಿಷತ್ತುಗಳು ಒಪ್ಕೊಂಡು ಹಿಂದೂ ಧರ್ಮದ ಒಂದು ಭಾಗ ಅಂತ ಮಾತಾಡ್ತಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಹೇಳ್ತಾರೆ ನಮ್ಮ ಲಿಂಗಾಯತರ ಜೊತೆ ಅವ್ರಿಗೂ ಪ್ರತ್ಯೇಕ ಧರ್ಮ ಬೇಕು ಅಂತಾರೆ. ನೋಡಿ, ಈ ಸ್ಪಷ್ಟತೆಯ ಕೊರತೆ ಮತ್ತು ಈ ಬೂಟ್ ಹಾಕಿ ನಮಗೆ ಬೇಕಾಗಿಲ್ಲ. ಇಲ್ಲಿ ಲಿಂಗಾಯತ ವೀರಶೈವ ಲಿಂಗಾಯತ ಧರ್ಮ ನಮಗೆ ಸರಿ ಹೋಗಲ್ಲ. ಯಾಕಂದ್ರೆ ಕತ್ತಲೆ ಬೆಳಕು, ಸಮಾನತೆ ಅಸಮಾನತೆ ಹೇಗೆ ಜೊತೆಗೆ ಬಾಳ್ತವೆ. ಹಾಗೆ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ, ನನ್ನ ತಂದೆ ತಾಯಿ ಒಂದ್ ಕಡೆ ಲಿಂಗಾಯತರು, ಒಂದ್ ಕಡೆ ವೀರಶೈವರು. ಆದ್ರೆ ನನ್ನ ತಂದೆ ತಾಯಿ ಇಬ್ರು, ನಮ್ಮ ಪೋಷಕರು, ಅವರು ಪಂಚಾಚಾರ್ಯರ ಭೇದ ಭಾವನೆ ತತ್ವಗಳನ್ನು ಬಿಟ್ಟು ಬಸವ ಮಾರ್ಗಗಳನ್ನು ಹಿಡಿದು ಬದುಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತಿನ ದಿನ ವೀರಶೈವ ಮಹಾಸಭಾನ ನಾವೇನ್ ಕೇಳ್ಕೊಡ್ತೀವಿ ಅಂದ್ರೆ, ನಮ್ಮ ವಚನ ಚಳವಳಿ ಮತ್ತು ನಮ್ಮ ಬಸವ ತತ್ವವನ್ನು ಒಪ್ಕೊಂಡು ನಮ್ಮ ಜೊತೆ ಪ್ರತ್ಯೇಕ ಧರ್ಮಕ್ಕೆ, ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಸೇರ್ಕೊಳ್ಳಿ, ಇಲ್ಲ ಅಂದ್ರೆ ನೀವು ಹಿಂದೂ ಧರ್ಮ ಹಾಗೆ ಉಳ್ಕೊಳ್ಳಿ. ಆದ್ರೆ ಈ ತ್ರಿಶಂಕು ಲೋಕದಲ್ಲಿ ನಿಂತು ನಮ್ಮ ಹೋರಾಟಕ್ಕೆ ಧಕ್ಕೆ ತರ ನಿಲ್ಲಿಸಿ ಅಂತ ಹೇಳ್ಕೊಳ್ತೇವೆ. ಹಾಗೆಯೇ ಈ ಸಮಯದಲ್ಲಿ ನಾವೆಲ್ಲರೂ ಯಾರು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದೆ. ನಾವ್ ಎಲ್ಲಿಂದ ಬಂದಿದ್ದೀವಿ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ಅಂದ್ರೆ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ದೇ ಇದ್ರೆ ಬೇರೆಯವರು ಬಂದು ನಮ್ಮನ್ನು ವ್ಯಾಖ್ಯಾನ ಮಾಡ್ತಾರೆ. ನೀವು ನೋಡಿ, 200 ವರ್ಷ ಬ್ರಿಟಿಷ್ನವರು ನಮ್ಮನ್ನ ಗುಲಾಮರಾಗಿ ಇಟ್ಕೊಂಡಿದ್ರು ಅಂತ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಇವತ್ತಿನ ದಿನ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ದೇ ಇದ್ರೆ ರಾಜಕೀಯ ಪಕ್ಷದವರು ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ತಾರೆ. ಅದನ್ನ ನಾವು ಬಿಡ್ಕೊಡ್ದು. ಹಾಗೇನೆ ನೀವು ಮಾತಾಡೋದು ಕೇಳಬೇಕು. ಕೆಲವು ಶಾಸಕರು, ಕೆಲವು ಪಕ್ಷದವರು ಅವ್ರು ಹೇಳ್ತಾರೆ, ಕರ್ನಾಟಕದ ಮೂಲೆಗೆ ಹೋಗಿ ಏನ್ ಹೇಳ್ತಾರೆ ಅಂದ್ರೆ, ಲಿಂಗಾಯತರು ಯಾವುದೇ ಕಾರಣಕ್ಕೂ ಹಿಂದುತ್ವ ಬಿಟ್ಟು ಬರಲ್ಲ ಅಂತ ಮಾತಾಡ್ತಾರೆ. ನೋಡಿ ಶಾಸಕರೇ, ನಾವು 900 ವರ್ಷದ ಅನುಭವ ಮಂಟಪ ಮತ್ತು ಬಸವ ತತ್ವದ ಇತಿಹಾಸದಿಂದ ಏನ್ ಕಲ್ತಿದೀವಿ ಅಂದ್ರೆ, ನಮ್ಮ ಲಿಂಗಾಯತರು ಇವತ್ತಿಗೆ ಹಿಂದೂ ಧರ್ಮದ ವಿರುದ್ಧ ಅಲ್ಲ ಆದ್ರೆ ಹಿಂದುತ್ವ ವಿರೋಧಿಸ್ತೀವಿ, ಬ್ರಾಹ್ಮಣರ ವಿರುದ್ಧ ಅಲ್ಲ ಆದ್ರೆ ಬ್ರಾಹ್ಮಣ್ಯರ ವಿರೋಧಿಸ್ತೀವಿ, ಸಂಘಟನೆ ವಿರುದ್ಧ ಅಲ್ಲ ಆದ್ರೆ ಸಂಘ ಪರಿವಾರ ವಿರೋಧಿಸ್ತೀವಿ. ಹಾಗೇನೆ ಈ ಶಾಸಕರಿಗೆ ನಿಜವಾಗ್ಲೂ ಲಿಂಗಾಯತ ಸಮುದಾಯದ ಬಗ್ಗೆ, ಲಿಂಗಾಯತರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಅವ್ರು ಹೋಗ್ಲಿ ಅವ್ರ ಪಕ್ಷದ ಮುಖಂಡರಿಗೆ, ಅವ್ರು ಹೋಗ್ಲಿ ಪ್ರಧಾನಮಂತ್ರಿಗೆ, ಬೇರೆಯವ್ರಿಗೆ ಹೇಳ್ಕೊಳ್ಳಿ, ನಮ್ಮ ಲಿಂಗಾಯತರಿಗೆ ಇವತ್ತು ಸಂವಿಧಾನ ಮಾನ್ಯತೆ ಬೇಕು. ಅದ್ರ ಜೊತೆ ನೀವು ಸಂವಿಧಾನದ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಡಕ್ಕಾಗಲ್ಲ ಅಂದ್ರೆ, ಇವಾಗ ಸಂವಿಧಾನದಲ್ಲಿ ಯಾವ ಧರ್ಮದ ಮಾನ್ಯತೆ ಇದೆಯೋ, ಅದು ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಜೈನ ಬುದ್ಧ ಸಿಖ್ ಧರ್ಮ ಆಗಿರ್ಬೋದು, ಅವೆಲ್ಲ ಧರ್ಮದ ಮಾನ್ಯತೆ ತೆಗೆದುಹಾಕಿ. ಯಾಕಂದ್ರೆ ಯಾರಿಗೂ ಬೇಡ, ಅದು ನ್ಯಾಯ. ಹಾಗೇನೆ ಇವತ್ತು ಯುವಕರೇ, ನಮ್ಮ ಬಗ್ಗೆ ತಿಳುವಳಿಕೆ ಜೊತೆ ನಮಗೆ ಛಲ ಬಹಳ ಮುಖ್ಯ. ಏನಂತಾರೆ ಬಸವಣ್ಣವರು, ಛಲ ಬೇಕು ಶರಣಂಗೆ, ಪರಧರ್ಮವನ್ನೊಲ್ಲೆನೆಂಬ, ಪರದೈವವನ್ನೊಲ್ಲೆನೆಂಬ, ಪರಸತಿಯನ್ನೊಲ್ಲೆನೆಂಬ, ಲಿಂಗ ಜಂಗಮ ಒಂದೇ ಎಂಬ, ಪ್ರಸಾದ ದಿಕ್ಕವೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದೇ ರೀತಿ ಛಲ ಅನ್ನೋದು ನಮ್ಗೆ ಏನ್ ಬೇಕು ಅಂದ್ರೆ, ಇವತ್ತು ಈ ಹೋರಾಟ ಅದು ಎಷ್ಟೇ ವರ್ಷ ತಗೊಳ್ಳಿ, ಚುನಾವಣೆ ಬರ್ಲಿ ಹೋಗ್ಲಿ, ನಮ್ಮ ಹೋರಾಟ ಮಾಡ್ತಾನೆ ಇರಬೇಕು. ಅದನ್ನ ನಿಲ್ಲಿಸಬಾರ್ದು ಗುರಿ ಮುಟ್ಟೋವರೆಗೂ. ಅದ್ರ ಜೊತೆ ನಮ್ಮ ಅಕ್ಕಪಕ್ಕದವರು, ನಮ್ಮ ಕಿರಿಯರಿಗೆ ಇದೇನಿದೆ ವಚನ ಚಳವಳಿ ಇದೆ, ಏನ್ ಸಮಾನತೆಯ ಮಾರ್ಗ ಇದೆ, ಅದನ್ನು ತಿಳಿಸೋದು ನಮ್ಮ ಕರ್ತವ್ಯ ಇದೆ. ಅದ್ರ ಜೊತೆ ಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಹೋರಾಟದ ಶ್ರಮನ ನಾವು ಯಾವುದೇ ಕಾರಣಕ್ಕೂ ಯಾವ ಸ್ವಾರ್ಥ ಅಥವಾ ಅಧಿಕಾರದ ಯೋಚನೆ ಇರೋ ಪಕ್ಷದವ್ರಿಗೆ ಅದನ್ನು ಬಳಸ್ಕೊಳ್ಳಕ್ ಬಿಡಬಾರ್ದು. ಯಾಕಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ನಾವು ಹೇಗೆ 70 ವರ್ಷದ ಹಿಂದೆ ಬ್ರಿಟಿಷ್ನವರಿಗೆ
ಬಿಳಿಯ ಬಿಡು ಇಂಡಿಯಾ ಅಂತ ದೇಶದಿಂದ ಆಚೆ ಹಾಕಿದ್ವೋ ಅದೇ ರೀತಿ ನಮ್ಮ ಲಿಂಗಾಯತರಿಗೆ ಮೋಸ ಮಾಡಿ ನಮ್ಮನ್ನ ಬಳಸ್ಕೊಂಡ್ರೆ ನಾವು ನಿಮ್ಮನ್ನು ಕೂಡ ವಿಧಾನಸೌಧದಿಂದ ಆಚೆ ಹಾಕ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಇವತ್ತು ಬಹಳ ಮುಖ್ಯವಾಗಿ ನಾವು ಸಮಾನತಾವಾದಿಗಳು ಒಗ್ಗಟ್ಟಾಗೋದು ಬಹಳ ಮುಖ್ಯ. ಹೇಗೆ ಅನುಭವ ಮಂಟಪದಲ್ಲಿ ಮಾದಾರ ಚೆನ್ನಯ್ಯ, ಮಾದಿಗರ ಹರಳಯ್ಯ, ಸೂಳೆ ಸಂಕಮ್ಮ, ಅಂಬಿಗರ ಚೌಡಯ್ಯ ಅಂತ ಅನೇಕ ಜನ ಇದ್ರು, ಅವರ ಅನುಯಾಯಿಗಳು ನಾವು. ಅದೇ ರೀತಿ ಆಧುನಿಕ ಶರಣರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗೋದು ಬಹಳ ಅಗತ್ಯ ಇದೆ ಇವತ್ತಿನ ದಿನ. ನೋಡಿ ಏನ್ ಹೇಳುತ್ತೆ ಬುದ್ಧ, ಬಸವ, ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ ನಮ್ಮೆಲ್ಲರ ಹೋರಾಟಗಳು ಪರಸ್ಪರ ಅಂದ್ರೆ ಎಲ್ಲರಿಗೂ ಸಮಾನತೆ ಬರೋವರೆಗೂ ಯಾರಿಗೂ ಸಮಾನತೆ ಬರೋಲ್ಲ ಅಂತ ಹೇಳ್ಕೊಡ್ತಾರೆ. ಅದ್ರ ಜೊತೆ ನಾವು ಇವತ್ತಿನ ದಿನ ಈ ಸಮಾನತೆಯನ್ನ ಪ್ರತಿಪಾದಿಸಬೇಕು ಅಂದ್ರೆ ನಮ್ಗೆ ಅಹಿಂಸಾ ಮಾರ್ಗದ ಒಂದು ಸೈನ್ಯ, ಅದು ಒಂದು ಜಾತ್ಯತೀತ ಸೈನ್ಯ ಕಟ್ಟೋದು ಬಹಳ ಮುಖ್ಯ ಇದೆ. ಅದೇ ಬುದ್ಧ, ಬಸವ, ಅಂಬೇಡ್ಕರ್ ನಮಗೆ ಮಾರ್ಗದರ್ಶನ ಆಗಬೇಕು. ಕೊನೆಯದಾಗಿ ನಮಗೆ ಇತಿಹಾಸ ಏನ್ ಹೇಳ್ಕೊಡುತ್ತೆ ಅಂದ್ರೆ ದ್ವೇಷದ ರಾಜಕೀಯ ಯಾವತ್ತೂ ಗೆಲ್ಲಲ್ಲ, ಪ್ರೀತಿಯ ಸಿದ್ಧಾಂತನೇ ಗೆಲ್ಲತ್ತೆ. ಅದನ್ನು ಗೆಲ್ಲಿಸ್ಬೇಕು ಅಂದ್ರೆ ನಮ್ಗೆ ಯಾವ ವ್ಯಕ್ತಿ, ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ, ಯಾವ ಭಾಷೆ ವಿರುದ್ಧ ಅಲ್ಲ, ಅಸಮಾನತೆ, ಅನ್ಯಾಯ ವಿರುದ್ಧ ನಿಂತ್ಕೊಂಡ್ರೆ ಒಂದು ಉತ್ತಮ ಸಮಾಜ ಕಟ್ಬೋದು ಅಂತ ಹೇಳಿ ನಾನು ಒಂದು ವಚನ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಒಂದು ಅಕ್ಕಮಹಾದೇವಿಯರ ವಚನ, ಬಹಳ ಅರ್ಥಪೂರ್ಣವಾದ ವಚನ. ವೇದ ಶಾಸ್ತ್ರ ಪುರಾಣ ಆಗ ಮಂಗಳಲ್ಲ ಕೊಟ್ಟರವ ಕುಟ್ಟುತ್ತ ನುಚ್ಚು ತೌಡ ಕಣಿಬೋ ಇವ ಕುಟ್ಟಲೇಕೆ ಅತ್ತದಿತ್ತ ಹರಿವ ಮನದ ಶಿರವ ನಡಿನಡೆ ಪಚ್ಚ ಬರಿಯು ಬಯಲು ಚನ್ನಮಲ್ಲಿಕಾರ್ಜುನ. ಜೈ ಕರ್ನಾಟಕ, ಜೈ ಬಸವ, ಜೈ ಭೀಮ್, ಲಾಲ್ ಸಲಾಂ. ಭಾವನೆಗಳಿಗೆ ಮಹಾಪುರ ಹರಿದು ಬಂದಾಗ ನೀನು ಚಿಂತನೆಯ